ಲೇಡೀಸ್ ಅಂಡ್ ಜೆಂಟಲ್ಮನ್, ಎಚ್.ಡಿ. ಕುಮಾರಸ್ವಾಮಿ ಈಗ ಹೊಸದೊಂದು ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ. ಯಾರೆಲ್ಲ ಜೆಡಿಎಸ್ ಪಕ್ಷದಿಂದ ಸಿಡಿದು ಹೋಗಿದಾರೋ, ಜೆಡಿಎಸ್ ಪಕ್ಷವನ್ನ ಬೇರೆ ಬೇರೆ ಕಾರಣಗಳಿಗೆ ಬಿಟ್ಟು ಹೋಗಿದಾರೋ ಅವರೆಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಒಂದು ದೊಡ್ಡ ಕೆಲಸಕ್ಕೆ ಈಗ ಕುಮಾರಣ್ಣ ಕೈ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ 2028ರ ಎಲೆಕ್ಷನ್ಗೆ ಕುಮಾರಸ್ವಾಮಿಯವರ ಟಾರ್ಗೆಟ್ ಬೇರೆಯದೇ ಇದೆ, ಕುಮಾರಣ್ಣನ ಆಟ ಬೇರೆಯದೇ ಇದೆ ಅನ್ನುವಂಥ ಚರ್ಚೆಗಳು ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಚರ್ಚೆಗೆ ಈಡಾಗ್ತಾ ಇವೆ. ಹಾಗಾದ್ರೆ ಕುಮಾರಣ್ಣನವರ ಈ ಒಂದು ಹೊಸ ಆಟ ಯಾವುದು, ಏನೆಲ್ಲ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮತ್ತು ಕುಮಾರಸ್ವಾಮಿಯವರ ಟಾರ್ಗೆಟ್ ಯಾವ ಯಾವ ಪಕ್ಷಗಳು ಮತ್ತು ಯಾವ ಯಾವ ನಾಯಕರು, ಯಾವ ರೀತಿಯ ಸ್ಟ್ರಾಟಜಿಯನ್ನು ಇವರು ಮಾಡ್ತಿದ್ದಾರೆ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ನೋಡಿ, 2028ರ ಚುನಾವಣೆ ಬರಲಿಕ್ಕೆ ಇನ್ನು ಬಹಳಷ್ಟು ದಿನಗಳಿಲ್ಲ. ಕೇವಲ 1.5-2 ವರ್ಷದ ಒಳಗೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬಂದುಬಿಡುತ್ತೆ. ಹಾಗಾಗಿ ಈಗಿನಿಂದಲೇ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗರು ಕೂಡ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡರೊಂದಿಗೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷವನ್ನು ಬಿಟ್ಟು ಹೋಗಿರ್ತಕ್ಕಂಥ ನಾಯಕರನ್ನ ಮತ್ತೆ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಸಿಕೊಳ್ಳುವ, ಘರ್ವಾಪ್ಸಿ ಮಾಡಿಸಿಕೊಳ್ಳುವ ಕಾರ್ಯಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಇದರ ಒಂದು ಮೂಲ ಉದ್ದೇಶವನ್ನ ಅರ್ಥೈಸಿಕೊಂಡಿರ್ತಕ್ಕಂಥ ಜೆಡಿಎಸ್ನ ಸ್ಥಳೀಯ ನಾಯಕರು ಕೂಡ ಕುಮಾರಸ್ವಾಮಿಯವರ ಜೊತೆಗೆ ಕೈ ಜೋಡಿಸೋದಕ್ಕೂ ಕೂಡ ರೆಡಿಯಾಗಿಬಿಟ್ಟಿದ್ದಾರೆ. ನೋಡಿ, ಈಗಾಗಲೇ ಈ ಕುರಿತಂತೆ ಬೆಂಗಳೂರಿನ ಪುಲಕೇಶಿ ನಗರದ ಮಾಜಿ ಶಾಸಕ ಕೂಡ ಆಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಿದ್ದಾರೆ. ಮೊನ್ನೆ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅವರ ಕುಟುಂಬದವರಿಗೆ ಒಡನಾಡಿ ಅವ್ರ ಜೊತೆ ಮಾತನಾಡಿ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆದು ಅವರನ್ನ ಪಕ್ಷಕ್ಕೆ ಬರಮಾಡಿ ಕೂಡ ಬಂದಿದ್ದಾರೆ. ಮತ್ತು ಬಂದವರೇ ಮಾಧ್ಯಮದವರಿಗೆ ಜೊತೆಗೆ ಹೇಳಿರ್ತಕ್ಕಂಥದ್ದು, ಶ್ರೀನಿವಾಸ ಮೂರ್ತಿ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಉತ್ಸುಕರಾಗಿದ್ದಾರೆ, ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನ ಅನೌನ್ಸ್ ಮಾಡಿಬಿಟ್ರು. ಏನಾಗಿತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತು. ನೋಡಿ, ಅವರು ಜೆಡಿಎಸ್ ಪಕ್ಷದಲ್ಲೇ ಇದ್ದವರು. ಅದಾದ ನಂತರ ಅವರು 2013ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು. ಆ ನಡುವೆ ಅದ್ಯಾವುದೋ ಒಂದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ದೊಡ್ಡ ಗಲಾಟೆ ಆಯಿತು. 2023ರ ಎಲೆಕ್ಷನ್ನಲ್ಲಿ ಅವರಿಗೆ ಟಿಕೆಟೇ ಕೊಡಲಿಲ್ಲ. ಅಲ್ಲಿ ಬೇರೆಯದೇ ಆಗಿರ್ತಕ್ಕಂಥ ಪಾರ್ಟಿಯ MLA ಗೆದ್ರು. ಬೇಸತ್ತ ಅಖಂಡ ಶ್ರೀನಿವಾಸ ಮೂರ್ತಿ ಅವರು BSP ಪಕ್ಷಕ್ಕೆ ಸೇರಿದ್ರು 2023ರಲ್ಲಿ. ಅದರ ನಂತರ 2024ರಲ್ಲಿ MP ಎಲೆಕ್ಷನ್ ಟೈಮಲ್ಲಿ BJP ಪಕ್ಷವನ್ನು ಸೇರಿದ್ರು. ಈಗ ಮತ್ತೆ ಅವರು JDSಗೆ ವಾಪಸ್ ಆಗೋದಕ್ಕೆ ಹೊರಟಿದ್ದಾರೆ. ಅಂದರೆ JDS, ಕಾಂಗ್ರೆಸ್, BSP, BJP ಬಿಟ್ಟು ಮತ್ತೆ JDSಗೆ ಬರಲಿಕ್ಕೆ ಹೊರಟಿದ್ದಾರೆ. ಇದು ಕೇವಲ ಅಖಂಡ ಶ್ರೀನಿವಾಸ ಮೂರ್ತಿಯವರ ಒಬ್ಬರ ಮಾತಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರ ಯೋಜನೆಯಂತೆ ಸುಮಾರು ನೋಡಿ, ಮೊನ್ನೆ ಅಷ್ಟೇ ಜನರೊಂದಿಗೆ ಜನತಾ ದಳ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತಲ್ಲ ಮೈಸೂರಲ್ಲಿ. ಅದರಲ್ಲೂ ಸಿದ್ದರಾಮಯ್ಯನವರ ಹಳೆಯ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ರು, ಈ ಬಾರಿಯ 2028ರ ಚುನಾವಣೆಯಲ್ಲಿ ಸುಮಾರು 75ರಿಂದ 80 ಸ್ಥಾನವನ್ನು ನಾವು ಗೆಲ್ತೀವಿ ಅನ್ನುವಂಥ ಒಂದು ಅನೌನ್ಸ್ ಮಾಡಿಬಿಟ್ರು. ಅದರ ಪೂರ್ವಭಾವಿಯಾಗಿ ಯಾರೆಲ್ಲ ಈಗಿರ್ತಕ್ಕಂಥ ನಾಯಕರುಗಳನ್ನೇ ಕಟ್ಕೊಂಡು ಯುದ್ಧ ಗೆಲ್ಲಕ್ಕಾಗಲ್ಲ. ಹಾಗಾಗಿ ಯಾರ್ಯಾರು ಗೆಲ್ಲುವ ಕುದುರೆಗಳಿದ್ದಾವೆ ಅವರನ್ನ, ಅದರಲ್ಲೂ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥ ಗೆಲ್ಲುವ ಕುದುರೆಗಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರುವಂಥದ್ದು, ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವುದು, ಅವರಿಗೂ ಕೂಡ ಆದ್ಯತೆಯನ್ನು ಕೊಡುವಂಥದ್ದು. ಆ ಮೂಲಕ 2028ಕ್ಕೆ ಮತ್ತೆ JDS ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸೋದು, ಈ ಪ್ಲಾನ್ ಅನ್ನ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇವರೆಲ್ಲರೂ ಕೂಡ ಹಾಕೊಂಡಿರ್ತಕ್ಕಂಥದ್ದು. ಅದರ ಮೊದಲ ಹೆಜ್ಜೆಯೇ ಈ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಈಗ ಮತ್ತೆ JDSಗೆ ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರು ಈ ಪುಲಕೇಶಿ ನಗರವನ್ನು ಬಿಟ್ಟು ಅಲ್ಲಿ ನೆಲಮಂಗಲದಿಂದ ಸ್ಪರ್ಧಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈಗ JDS ಒಂದು ಸೇರುವಂಥ ನಾಯಕರ ಪಡೆಯೇ ಬಹಳ ದೊಡ್ಡದಾಗಿದೆ. ಒಂದು ಲಿಸ್ಟನ್ನೇ ಕೂಡ ಮಾಡ್ಕೊಂಡಿದ್ದಾರೆ. ಇಕ್ಬಾಲ್ ಅನ್ಸಾರಿ ಅನ್ನುವಂಥ ಶಾಸಕರ ಹೆಸರನ್ನ ನೀವು ಕೇಳಿರ್ಬೋದು. ಅವರ ಹೆಸರು ಕೂಡ ಈಗ JDS ಪಕ್ಷಕ್ಕೆ ಮತ್ತೆ ಮರು ಸೇರ್ಪಡೆಗೆ ಕೇಳಿ ಬರ್ತಾ ಇದೆ. ಗಂಗಾವತಿಯಿಂದ ಶಾಸಕರಾಗಿದ್ರು, 2 ಬಾರಿ JDS ಪಕ್ಷದಿಂದ ಶಾಸಕರಾಗಿದ್ರು. ಸಾಕಷ್ಟು ಜನ ಅಲ್ಪಸಂಖ್ಯಾತ ನಾಯಕರು JDS ನಲ್ಲಿದ್ರು. ಮೆರಾಜುದ್ದೀನ್ ಪಟೇಲ್ ಅನ್ನುವಂಥ
ನಮ್ಮ ವಿಜಯಪುರದ ಕಲಬುರಗಿಯ ಶಾಸಕರು ಅವರು ಕೂಡ JDSನ ರಾಜ್ಯಾಧ್ಯಕ್ಷರಾಗಿದ್ದರು. ಅವರ ಹಿನ್ನೆಲೆಯಲ್ಲಿ ಈಗ ಇಕ್ಬಾಲ್ ಅನ್ಸಾರಿ ಕೂಡ ಗಂಗಾವತಿಯ ಮಾಜಿ ಶಾಸಕ, ಅವರು ಈಗ ಮತ್ತೆ JDSಗೆ ಬರಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಅವರು ಈಗಿದ್ದಾರೆ, ಆದರೆ ದೊಡ್ಡ ಮಟ್ಟದ ಅವರಿಗೆ ಒಂದು ರೀತಿಯ ಅವಮಾನತರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಮತ್ತು ಸಿದ್ದರಾಮಯ್ಯನವರ ಪ್ರಭಾವದಿಂದ ಇಕ್ಬಾಲ್ ಅನ್ಸಾರಿಗೆ ಯಾವುದೇ ರೀತಿಯ ಆದ್ಯತೆ ಸಿಗ್ತಿಲ್ಲ. ಹಾಗಾಗಿ ಅವರು ಕೂಡ JDSಗೆ ವಾಪಸ್ ಬರ್ತಾರೆ ಅನ್ನುವಂಥ ಚರ್ಚೆ ಈಗ ನಡೆಯುತ್ತಿರ್ತಕ್ಕಂಥದ್ದು. ಇದಲ್ಲದೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಈಗ JDSನಲ್ಲೇ ಇದ್ದು JDSನಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂಥ GT ದೇವೇಗೌಡರು ಮತ್ತೆ JDSಗೆ ಕಾಂಗ್ರೆಸ್ ಸಖ್ಯವನ್ನು, ಸಿದ್ದರಾಮಯ್ಯ ಸಖ್ಯವನ್ನು ತೋರಿದು JDSಗೆ ವಾಪಸ್ ಬರ್ತಿದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರ್ತಕ್ಕಂಥ K ಗೋಪಾಲಯ್ಯ ಅವರು ಕೂಡ ವಾಪಸ್ ಬರ್ತಾರೆ. ಅವರು JDSನಲ್ಲೇ ಇದ್ದವರು, ಮಂತ್ರಿಗಳಾಗಿದ್ದವರು, ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥದ್ದು. ಅವರೀಗ BJPಯಲ್ಲಿದ್ದಾರೆ ಅಲ್ವಾ. ಅದ್ರ ಜೊತೆಗೆ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಕುಮಾರಣ್ಣನ ಜೊತೆ ಜಗಳ ಮಾಡಿಕೊಂಡು JDS ಪಕ್ಷವನ್ನು ಬಿಟ್ಟು ಹೋಗಿದ್ರು, ಅವರು ಬರೋ ಲಿಸ್ಟಲ್ಲಿದ್ದಾರೆ. ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರು ಅವರು ಕೂಡ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಆದರೆ ಕಾಂಗ್ರೆಸ್ಸನ್ನು ನಂಬ್ಕೊಂಡು ಹೋಗಿರ್ತಕ್ಕಂಥ ಶಿವಲಿಂಗೇಗೌಡರಿಗೆ ಜಯ ಅಷ್ಟೇ ಸಿಕ್ತು, MLA ಅಷ್ಟೇ, ಆದರೂ ಮಿನಿಸ್ಟ್ರಿಗಿರಿ ಸಿಗಲಿಲ್ಲ. ಹಾಗಾಗಿ ಅವರು ವಾಪಸ್ ಬರ್ಲಿಕ್ಕೆ ತಯಾರಾಗಿದ್ದಾರೆ. ಇದೆಲ್ಲದಕ್ಕಿಂತ ದೊಡ್ಡ ಹೆಸರು ಅಂತಂದರೆ ಈಗಾಗಲೇ DK ಶಿವಕುಮಾರ್ ಅವರ ಹೊಡೆತಕ್ಕೆ ಬೇಸತ್ತು ಬಳಲಿ ಬೆಂಡಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಮತ್ತೆ ದೇವೇಗೌಡರ ಪ್ರೀತಿಯ ಮೇಲೆ JDSಗೆ ವಾಪಸ್ ಬರ್ತಾರೆ. ಈ ಥರದ ಒಂದಷ್ಟು 25ರಿಂದ 30 ಪ್ರಮುಖ ಶಾಸಕರ ನಾಯಕರ ಲಿಸ್ಟೇ JDS ಬಳಿ ಇದೆ ಅನ್ನುವಂಥದ್ದು. ಈ ಮೂಲಕ ಸುಮಾರು 75ರಿಂದ 80 ಇವ್ರದ್ದೇನು ಟಾರ್ಗೆಟ್ ಇದೆ 2028ರ ಚುನಾವಣೆಯಲ್ಲಿ, ಅದನ್ನು ಸಾಧಿಸಿ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಸಾಧಿಸಬೇಕು ಅನ್ನುವಂಥದ್ದು HD ಕುಮಾರಸ್ವಾಮಿ ಅವರ ಆಶಯ. ಯಾಕೆ ಹೀಗೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅಂತಂದರೆ ಅದಕ್ಕೂ ಕೂಡ ಕಾರಣ ಇರತಕ್ಕಂಥದ್ದು. ನೇರವಾಗಿ ಈಗ ಘರ್ವಾಪ್ಸಿ JDS ಆಪರೇಷನ್ JDS ನಡೆಸಿ JDS ಶಾಸಕರ ನಾಯಕರ ಘರ್ವಾಪ್ಸಿ ಮಾಡೋದ್ರ ಮೂಲಕ ನೇರವಾಗಿ ಸಿದ್ದರಾಮಯ್ಯನವರಿಗೆ ಥ್ರೆಟ್ ಇದೆ. ಇದರಿಂದ ನೋಡಿ, ಈಗಾಗಲೇ ಒಂದಷ್ಟು ಶಾಸಕರನ್ನ JDSನಲ್ಲೇ ಇದ್ದ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಕರ್ಕೊಂಡು ಹೋದ್ರು ಅಲ್ವಾ. ಹಾಗಾಗಿ ಅದೇ ಅಸ್ತ್ರವನ್ನು ಬಳಸಿ ಸಿದ್ದರಾಮಯ್ಯನವರ ಕಡೆಯಿಂದ ಹಲವು ಶಾಸಕರನ್ನ JDSಗೆ ವಾಪಸ್ ಕರ್ಕೊಂಡು ಬರುವಂಥದ್ದು ಇದು ಮೊದಲ ಟಾರ್ಗೆಟ್. ಎರಡನೇ ಟಾರ್ಗೆಟ್ ಏನು ಅಂತಂದ್ರೆ ಒಕ್ಕಲಿಗರ ನಾಯಕರಾಗಿ ಬೆಳೀತಾ ಇರತಕ್ಕಂಥ DK ಶಿವಕುಮಾರ್ ಅವರ ಶಕ್ತಿಯನ್ನು ಕುಂದಿಸುವಂಥದ್ದು. ಆ ಮೂಲಕ ಓಲ್ಡ್ ಮೈಸೂರು ಭಾಗದಲ್ಲಿ ಮತ್ತು ಒಕ್ಕಲಿಗ ನಾಯಕರನ್ನ JDSಗೆ ವಾಪಸ್ ಕರ್ಕೊಂಡು ಬಂದು ಶಿವಕುಮಾರ್ ಅವರ ಶಕ್ತಿ ಕುಂದಿಸಿ HD ಕುಮಾರಸ್ವಾಮಿ ಅವರು ಏಕಮಾದ್ವಿತೀಯ ನಾಯಕರಾಗಿ, ಒಕ್ಕಲಿಗರ ನಾಯಕರಾಗಿ ಒಂದು ಬಿಂಬಿಸಿಕೊಳ್ಳುವಂಥದ್ದು ಎರಡನೇ ಟಾರ್ಗೆಟ್. ಮೂರನೇದಾಗಿ ಈ ಮೂಲಕ ಅಂದರೆ JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಮತ್ತು BJPಗೆ ಹೋಗಿರ್ತಕ್ಕಂಥವ್ರನ್ನ ವಾಪಸ್ ಕರ್ಕೊಂಡು ಬರೋದ್ರ ಮೂಲಕ BJPಗೂ ಕೂಡ ಒಂದು ದೊಡ್ಡ ಮೆಸೇಜನ್ನು ಕೊಡುವಂಥದ್ದು ಕುಮಾರಸ್ವಾಮಿಯವರ ಮೂರನೇ ಟಾರ್ಗೆಟ್. ಇದ್ರ ಜೊತೆಗೆ ಈಗಾಗಲೇ ನೋಡಿ BJP ಜೊತೆಗೆ 100 ಸೀಟುಗಳು MLA ಸೀಟುಗಳನ್ನು ನಾವು ಕೇಳಬಹುದು ಅನ್ನೋಂಥ ಮಾತನ್ನು ಕುಮಾರಸ್ವಾಮಿಯವರು ಹಲವಾರು ಬಾರಿ ಹೇಳಿದ್ದಾರೆ. 100 ಸೀಟ್ 75ರಿಂದ 80 ಗೆಲ್ಲಬೇಕಂದ್ರೆ 100 ಸೀಟ್ ಕೇಳಲೇಬೇಕಲ್ವಾ. ಹಾಗಾಗಿ BJPಗೆ ಕಂಡೀಷನ್ಸ್ ಹಾಕಲಿಕ್ಕೆ ಈ ನಾಯಕರ ಘರ್ವಾಪ್ಸಿ ಬಹಳ ಇಂಪಾರ್ಟೆಂಟ್ ಅಂತ ಈಗ ಕುಮಾರಸ್ವಾಮಿ ಹೊರಟಿದ್ದಾರೆ. ಇದ್ರ ಜೊತೆಗೆ ಈಗ ನೋಡಿ, ಸ್ವಂತ ಬಲದ ಮಾತನಾಡಿದ್ರು ಯಾರು, BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು. ಅವರಿಗೆ ಸರಿಯಾದ ಒಂದು ರಾಜಕೀಯ ಉತ್ತರವನ್ನ ಅಥವಾ ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನ ಹೇಳ್ಕೊಡ್ಬೇಕಲ್ವಾ, ಅವ್ರಿಗೆ ಕಲಿಸ್ಬೇಕಲ್ವಾ. ಹಾಗಾಗಿ ಈ ಘರ್ವಾಪ್ಸಿ ಬರ್ತಾ ಇದೆ. BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರಿಗೂ ಕೂಡ JDS ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೆ ಈ ಒಂದು ಘರ್ವಾಪ್ಸಿ ನಡೀತಾ ಇದೆ ಅನ್ನೋಂಥದ್ದು. ಇದರ ಜೊತೆಗೆ ಇದು ಒಂದು ವೇಳೆ ಸಾಕಾರ ಆಗಿದ್ದೇ ಆದರೆ ಹೆಚ್ಚು ಹೊಡೆತ ಬೀಳೋದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಿರ್ತಕ್ಕಂಥ ಹಲವಾರು ಜನ ಅಸಮಾಧಾನಿತ ಶಾಸಕರು ಅವರು JDSಗೆ ಬರೋದು ಗ್ಯಾರಂಟಿ. ಹಾಗಾಗಿ 28ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಕುಮಾರಸ್ವಾಮಿ ಮುಂದಿನ CM ಅನ್ನುವಂಥ ಒಂದು ಮಾತಿದೆಯಲ್ಲ, ಅದರ ಗೆಡೆಗೆ, ಆ ಗುರಿಯ ಎಡೆಗೆ JDS ನಡೆದಿದೆ. ಹಾಗಾಗಿ ಮತ್ತೊಮ್ಮೆ JDS ಆಪರೇಷನ್ JDS ನಡೆಸಲಿಕ್ಕೆ ತಯಾರಾಗಿದೆ. JDSನ ನಾಯಕರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದು ಅಖಂಡ ಶ್ರೀನಿವಾಸ ಮೂರ್ತಿ, ಇಕ್ಬಾಲ್ ಅನ್ಸಾರಿ ಅವರೊಂದಿಗೆ ಇದು ಸಾಕಾರ ಆಗ್ತಾ ಇದೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಫಲಪ್ರದವಾಗುತ್ತೆ,
ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ಶಾಸಕರು ವಾಪಸ್ ಬರ್ತಾರಾ, JDS ಮತ್ತು JDSನ ನಾಯಕರನ್ನ ನಂಬ್ತಾರಾ, ಈಗಾಗಲೇ ಅಲ್ಲಿ ಕುಟುಂಬ ರಾಜಕಾರಣ ಇರುವಂಥದ್ದು, ಅದನ್ನ ನಂಬಿಕೊಂಡು ವಾಪಸ್ ಬರ್ತಾರಾ ಮತ್ತು 28ರ ಚುನಾವಣೆಯಲ್ಲಿ ಅಖಂಡ ಗೆಲುವು ದಾಖಲಿಸ್ತಾರಾ ಅನ್ನುವಂಥದ್ದನ್ನ ಕಾದು ನೋಡೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.